ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಬೆಳದಿಂಗಳು ತುಳು ಆ್ಯಂಡ್ ಕನ್ನಡ. ನಾನೀಗ ಇಡ್ಲಿಯನ್ನು ಮಾಡುವಂತ ಇದ್ದೀನಿ. ನೋಡಿ, ಇಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದರಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ಎರಡು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದರಲ್ಲಿ 2 ಗ್ಲಾಸ್ ಅಕ್ಕಿಗೆ ನಾನು ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಮೆಂತ್ಯೆಯನ್ನು ಹಾಕಿದ್ದೀನಿ. 1 ಸ್ಪೂನು ಮೆಂತ್ಯ, ಅರ್ಧ ಅಷ್ಟು ಉದ್ದಿನಬೇಳೆ ಹಾಕಿ, ಮತ್ತು ಇಲ್ಲದ್ರೆ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಬೇಕೇ ಬೇಕು. ನಾನು ಆದರೆ ಇಲ್ಲಿ ಹಾಕಿದ್ದು ಅರ್ಧ ಲೋಟವಷ್ಟು ಉದ್ದಿನಬೇಳೆ ಮಾತ್ರ ಹಾಕಿದ್ದು. ನಾನು ಅಲ್ಲಿ ತನಕ ಹಾಕಿದ್ದೇನೆ. ಯಾಕಂದರೆ ನಾನು ಇಲ್ಲಿ ಮೆಂತ್ಯ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ರಿಂದ ಆ್ಯಸಿಡಿಟಿ ಸ್ವಲ್ಪ ಮತ್ತು ದೇಹಕ್ಕೆ ಒಳ್ಳೆಯದು ಅಂತ ನಾನು ಮೆಂತ್ಯೆಯನ್ನು ಹಾಕ್ತೀನಿ ಇಲ್ಲಿ. ಮತ್ತು ನೋಡಿ, 1/4 ಸ್ಪೂನಷ್ಟು ಸಾಬಕ್ಕಿ ಅಂತಾರಲ್ಲ, ಅದನ್ನು 1/4 ಲೋಟೆಯಷ್ಟು ಹಾಕಿದ್ದೀನಿ. ನೋಡಿ, 1/4 ಲೋಟೆಯಷ್ಟು, ಅರ್ಧ ಲೋಟೆಯಷ್ಟು ಉದ್ದಿನಬೇಳೆ, 1/4 ಲೋಟೆಯಷ್ಟು ಸಾಬುದಾನು, ಇನ್ನು 1/4 ಲೋಟೆಯಷ್ಟು ನಾನು ಇದು ಅವಲಕ್ಕಿಯನ್ನು ಹಾಕ್ತೀನಿ. ಯಾಕಂದ್ರೆ ಆ ಕಾರಣದಿಂದಾಗಿ ನಾನು ಉದ್ದನ್ನು ಕಡಿಮೆ ಹಾಕ್ತಾಯಿದ್ದೀನಿ. ಆ ಕಾರಣದಿಂದ ಉದ್ದನ್ನು ಕಡಿಮೆ ಹಾಕೋದು, ಮತ್ತೇನಿಲ್ಲ. ಸಾಬುದಾನ್ ಮತ್ತು ಅವಲಕ್ಕಿ ಹಾಕೋದರಿಂದ ಅಲ್ಲಿ ನಮಗೆ ಇನ್ನೂ ಹೆಚ್ಚಾಗಿ ಬೇಕಾಗಿರೋದಿಲ್ಲ. ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗಲೇ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟಿಟ್ರೆ ಮತ್ತೆ ನಾವು ಇದರ ನೀರನ್ನು ತೆಗಲಿಕ್ಕೆ ಇಲ್ಲ. ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಮಧ್ಯಾಹ್ನ ನಾನು 12 ಗಂಟೆಯಿಂದ ನೈಟು 8 ಗಂಟೆಗೆ ರುಬ್ಬಲಿಕ್ಕೆ ಹಾಕೋದು. ನಾನು ಈಗ 12 ಗಂಟೆಯಿಂದ ನಾನು ಅದನ್ನು ಇದಕ್ಕೆ ಹಾಕಿಟ್ಟಿದ್ದೀನಿ. ರುಬ್ಬಲಿಕ್ಕೆ 8 ಗಂಟೆ ನಂತರ ರುಬ್ಬೋದು ನಾನು. ಆಗ ಚೆನ್ನಾಗಿ ಇದಾಗುತ್ತೆ, ಗ್ರೈಂಡ್ ಕೂಡ ಚೆನ್ನಾಗಿ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಬೇಗ ನೆನೆ ಹಾಕಿದರೆ ಒಳ್ಳೆಯದು, ಬೇಗ ಗ್ರೈಂಡ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಕೆಲವರು ಏನು ಮಾಡ್ತಾರೆ, ಅವಾಗಲೇ ತಂದು ಸ್ವಲ್ಪ ಅರ್ಧ ಗಂಟೆ ನೆನೆ ಹಾಕಿ ಮಾಡ್ತಾರೆ. ಅದು ಕೂಡ ಇಡ್ಲಿ ಆಗೋದಿಲ್ಲ ಅಂತ ಏನೂ ಇಲ್ಲ ಅದರಲ್ಲಿ. ಆದರೆ ನಾವು ಈ ರೀತಿ ಹಾಕೋದರಿಂದ ನಮಗೆ ಅದರದ್ದು ಪೇಸ್ಟ್ ಇದು ಉಂಟಲ್ವ, ತುಂಬ ಒದಗಿ ಬರುತ್ತೆ. ಅಂದರೆ ಇಡ್ಲಿ ಕೂಡ ಸ್ಮೂತಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಚೆನ್ನಾಗಿ ನೀರು ತೆಗೆದು ಇದನ್ನು 2-3 ಸರ್ತಿ ನೀರು ತೆಗೆದು ಹಾಗೆಯೇ ಇದನ್ನು ನೆನೆಯಲಿಕ್ಕೆ ಬಿಡುವ. ಯಾಕಂದರೆ ಇದು ನೆನೆದಷ್ಟು ನಮಗೆ ತಿಂಡಿ ಇನ್ನೂ ಚೆನ್ನಾಗಿರುತ್ತೆ. ಇದು ಒಂದು 8 ಗಂಟೆ ತನಕ ನೆನೆಯಲಿ ಚೆನ್ನಾಗಿ. ಇನ್ನೊಂದು ಅಕ್ಕಿಯನ್ನು ಕೂಡ ಹಾಗೆಯೇ ನಾವು ಇದು ಮಾಡಬೇಕು. ಅಕ್ಕಿಯನ್ನು ನಾನು 1 ಸರ್ತಿ 2 ತೆಗೆದಿಡ್ತೀನಿ, ಮತ್ತು ಹಾಕೋದಿಲ್ಲ. ಯಾಕಂದರೆ ಅದು ಮತ್ತೆ ವಾಪಸ್ಸು ನಾನು ಅದನ್ನು ಕ್ಲೀನ್ ಮಾಡ್ತೀನಿ. ಅಕ್ಕಿಯನ್ನು ಇದನ್ನು ಮುಚ್ಚಿ ಇಟ್ಟಿದ್ದೇನೆ. ಇಲ್ಲಿ ಅಕ್ಕಿ ಕೂಡ ಇದೆ ನೋಡಿ. ಅಕ್ಕಿಯನ್ನು 2 ಸರ್ತಿ ನೆನೆ ಹಾಕಿದ್ದೀನಿ. ಇನ್ನೂ 2-3 ಸರ್ತಿ ಗ್ರೈಂಡ್ ಮಾಡುವಾಗಲೇ ನಾನು ರುಬ್ಬಲಿಕ್ಕೆ ಹಾಕುವಾಗಲೇ ತೊಳಿತೀನಿ. ಯಾಕಂದರೆ ಅದ್ರ ಅಕ್ಕಿಯದ್ದೆಲ್ಲ ಬಿಡಬೇಕು. ಅದಕ್ಕೆ ಇದು ರೇಷನ್ ಅಕ್ಕಿ ಆಯಿತಾ. ರೇಷನ್ ಅಕ್ಕಿಯಲ್ಲಿ ಇಡ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಡ್ಲಿ ಅಕ್ಕಿ ಏನು ಬೇಕಾಗಿಲ್ಲ. ರೇಷನ್ ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ಆಗಿರುತ್ತದೆ. ನಾವು ಮಾಡೋದ್ರಲ್ಲಿ ಇರೋದು ಇಲ್ಲಿ ನೋಡಿ, ಮುಚ್ಚಿಟ್ಟಿದ್ದೀನಿ. ಇನ್ನು ನಾನು 8 ಗಂಟೆಗೆ ನಿಮಗೆ ಸಿಗ್ತೀನಿ. 8 ಗಂಟೆಗೆ ಸಿಗಿ ನಿಮಗೆ ಗ್ರೈಂಡ್ ಮಾಡುವಾಗ ನೋಡಿ, ಅವಲಕ್ಕಿಯನ್ನು ನೆನೆ ಹಾಕ್ತಿದ್ದೀನಿ ನೋಡಿ. ಅರ್ಧ ಗಂಟೆ 1 ಗಂಟೆ ಅಷ್ಟು ನೆನೆಗೆ ಹಾಕಿದರೆ ಸಾಕು. ಇದು ಪೇಪರ್ ಅವಲಕ್ಕಿ ತಗೊಳ್ಳೋದರಿಂದ ಬೇಗ ನೆನೆ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಮೊದಲಾಗಿ ಉದ್ದಿನಬೇಳೆಯನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ನಾನು ಗ್ರೈಂಡ್ ಮಾಡ್ತಿದ್ದೀನಿ. ಅದು ಪೇಸ್ಟ್ ಥರ ಆಗಿದ್ರೇ ಇಡ್ಲಿ ಚೆನ್ನಾಗಿರುತ್ತೆ ಹೊರತು ಮತ್ತು ಇಲ್ಲಾಂದರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಇಡ್ಲಿ ಮತ್ತು ಇದು ಅವಲಕ್ಕಿ ಎಲ್ಲ ಪೇಸ್ಟ್ ಅಂದರೆ ಅಷ್ಟು ಸ್ಮೂತಾಗಿರಬೇಕು. ಆವಾಗಲೇ ಇಡ್ಲಿ ತಿನ್ನಲಿಕ್ಕೂ ರುಚಿ, ಒದಗಿನೂ ಬರ್ತದೆ, ಸ್ಮೂತಾಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಆಗಿರುತ್ತೆ. ಅದು ಅಕ್ಕಿಯನ್ನು ಹೇಗೆ ನಾನು ಗ್ರೈಂಡ್ ಮಾಡಬೇಕಂತ ಆಮೇಲೆ ಇದು ಮಾಡ್ತೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ಸ್ವಲ್ಪನೇ ಹಾಕಿ, ಸ್ವಲ್ಪ ನೀರು ಹಾಕಿ, ತುಂಬ ನೀರನ್ನು ಮಾಡಬೇಡಿ. ಹಾಗೆ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ತಾನೆ ಬರ್ತೀನಿ ನಾನು. ಇದನ್ನು ಗ್ರೈಂಡ್ ಮಾಡ್ತೀನಿ ನೋಡಿ. ಗ್ರೈಂಡ್ ಮಾಡುವಾಗ ಇದು ಅವಲಕ್ಕಿ ನೋಡಿ ಚೆನ್ನಾಗಿ ನೆಂದಾಗ ನಾವು ಇದನ್ನು ಅವಲಕ್ಕಿ ಕೂಡ ಇದ್ರೂ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡುವ. ಯಾಕಂದರೆ ಇದು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಅಕ್ಕಿ ಚೆನ್ನಾಗಿ ಗ್ರೈಂಡ್ ಆಗಬೇಕಂತೇನಿಲ್ಲ, ತರಿ ಇರಬೇಕು. ತರಿ ಇದ್ರೇ ಇಡ್ಲಿ ಅಂತಾರೆ. ತುಂಬ ಚೆನ್ನಾಗಿ ಗ್ರೈಂಡ್ ಆದರೆ ಏನಾಗುತ್ತೆ ಗೊತ್ತಾ, ಮುಂದೆ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ತುಂಬ ಅಕ್ಕಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಇದು ಸ್ವಲ್ಪ ನೀರು ಹಾಕುವಾಗ ನೋಡಿಕೊಂಡಾಗಿ
ಹಾಕಿ ನಂತರ ಮಾಡಬೇಡಿ. ಇದು ಸ್ವಲ್ಪ ನೀರು ಆಯಿತು ಅಂತ ಅನ್ಕೋತೀನಿ ನಾನು. ನೀರಂತೂ ಖಂಡಿತ ಅಷ್ಟು ಆಗಬಾರ್ದು, ಸ್ವಲ್ಪ ನೋಡ್ಕೊಂಡು ಹಾಕಿ. ಇದು ಸರಿಯಾಗುತ್ತೆ ನಾಳೆಗೆ. ನೋಡಿ ಅಕ್ಕಿಯನ್ನು ಹಾಕ್ತಿದ್ದೀನಿ. ಅಕ್ಕಿಗೆ ಆಗಬೇಕಂದ್ರೆ ತರಿ ಆಗಬೇಕು. ತರಿ ಅಂದರೆ ತುಂಬ ತರಿ ಅಲ್ಲ, ತುಂಬೊಂದು ಅಲ್ಲ, ಸ್ವಲ್ಪ ಅಷ್ಟು ಮುಟ್ಟುವಾಗ ನಮಗೆ ಸ್ವಲ್ಪ 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 ಸಿಗಬೇಕು, ಹಾಗೆ ಇರಬೇಕು. ಹಾಗೆ ಇದ್ರೇ ನಮಗೆ ಒಂದು ಇಡ್ಲಿ ಅಂತ ಥರ ಇರುತ್ತೆ ಅಂತೀನಿ ನಾನು. ಗೊತ್ತಿರ್ಬೋದು ನಿಮಗೂ ಕೂಡ. ಕೆಲವರು ಅಂದಿದ್ದರು ನನಗೆ ಇಡ್ಲಿದು ವೀಡಿಯೋ ಮಾಡಿ ಹಾಕಕ್ಕ ಅಂತ. ನೋಡಿ, ನೀವು ಕೇಳಿದವರಿಗೆ ಒಂದು ಕ್ವಶನ್ ಅಂತೀನಿ. ಇದು ಇಡ್ಲಿ ನಾನು ಬೇರೆ ರೀತಿಯಲ್ಲಿ ಮಾಡಿದ ಇಡ್ಲಿ, ಸಾಬುದಾನ ಹಾಕಿ ಮಾಡಿದ ಇಡ್ಲಿ. ಇನ್ನೊಂದು ರೀತಿಯಲ್ಲಿ ಇಡ್ಲಿ ಮಾಡೋದಾದರೆ ನೀವು 2 ಲೋಟೆ ನೋಡಿ, ಇಷ್ಟು ಆದರೆ ಸಾಕು. ನೋಡಿ, ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಬಾಕಿ ಇದೆ, ಅದು ಸ್ವಲ್ಪ ಗ್ರೈಂಡ್ ಆಗಲಿ, ಆದಮೇಲೆ ನಿಮಗೆ ಸಿಗ್ತೀನಿ. ನೋಡಿ, ಆಯ್ತು. ಇದು ನೋಡಿ, ಇದನ್ನು ತೆಗೆದು ಇನ್ನು ಇದಕ್ಕೆ ಹಾಕ್ತೀನಿ, ಒಟ್ಟು ಮಿಕ್ಸ್ ಮಾಡುವ. ನಿಮಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಿಮಗೆ ಖಾಲಿ ಸಾಬುದಾನ ಮತ್ತು ಅವಲಕ್ಕಿ ಬೇಡ ಅಂದರೆ ನೀವು 2 ಲೋಟೆ ಅಕ್ಕಿಗೆ 1 ಲೋಟೆಯಷ್ಟು ಉದ್ದಿನಬೇಳೆ ಹಾಕಿ, ಉದ್ದಿನ ಬೇಳೆಯನ್ನು ಹಾಕಿ 1 ಲೋಟೆಯಷ್ಟು ಹಾಕಿ, ಮತ್ತು 1 ಸ್ಪೂನು ಮೆಂತ್ಯ ಬೇಕಾದರೆ ಆಪ್ಷನಲ್, ನೀವು ಹಾಕ್ಲೂಬೋದು, ಹಾಕೋದಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಹಾಗೆ ಹಾಕಿ ಇಲ್ಲಿ ನೋಡಿ, ನಾವು ಕೈಯಿಂದನೇ ಇದು ಪೇಸ್ಟನ್ನು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಇದು ಒಂದು ಹುಳಿ ಬಂದು ಒಂದು ಹಂತಕ್ಕೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ನೀವು ಅನ್ಕೋಬೋದು ಕೈಯಲ್ಲಿ ಮಾಡ್ಬೋದಾ? ಕೈ ಕ್ಲೀನಾಗಿರಬೇಕು. ನಾನು ಮೊದಲೇ ಅಂತೀನಿ, ಕೈ ಕ್ಲೀನಾಗಿರಬೇಕು. ಕ್ಲೀನಾಗಿ ನಾವು ಕೈಯನ್ನು ತೊಳ್ಕೊಂಡು ಮಾಡಬೇಕು. ಯಾಕಂದರೆ ನಾವು ತಿಂತೀವಿ, ನಮ್ಮ ಮಕ್ಕಳು ತಿಂತಾರೆ. ಹಾಗೆಯೇ ಎಲ್ಲರ ಬಾಯಿಗೆ ಹೋಗುವಾಗ ನಾವು ಎಷ್ಟು ಕ್ಲೀನಾಗಿರ್ತೇವೋ ಅಷ್ಟು ನಮಗೆ ಕಾಯಿಲೆಯಿಂದ ದೂರ ಇರಲು ಸಾಧ್ಯ ಅಂತ ನನ್ನ ಅದೊಂದು ಅನಿಸಿಕೆ. ಅದಕ್ಕೆ ಕೈ ಕ್ಲೀನ್ ಮಾಡಿ ಕೈಯಲ್ಲಿ ತುಂಬ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಒಂದು 10 ನಿಮಿಷ ಆದರೂ ಅದನ್ನು ಮಿಕ್ಸ್ ಮಾಡಲೇಬೇಕು. ಮತ್ತು ಉದ್ದಿನ ಮೇಲೆ ಮತ್ತು ಅಕ್ಕಿಯನ್ನು ಒಟ್ಟಿಗೆ ರುಬ್ಬಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಕ್ಕಿ ತರಿಯಾಗಿರಬೇಕು. ತರಿ ಅಂದರೆ ಸ್ವಲ್ಪ ಮುಟ್ಟುವಾಗ ನಮಗೆ ಒಂದು ಕೈಯಲ್ಲಿ ಸಿಗುವ ಥರ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ಇಡ್ಲಿ ಚೆನ್ನಾಗಿ ಬರುತ್ತೆ. ಮೊದಲು ಅಂದಿದ್ದೀನಿ. ಇದನ್ನು ನಾನು ಮುಚ್ಚಿಡ್ತೀನಿ, ಬೆಳಿಗ್ಗೆ ಎದ್ದು ನಿಮಗೆ ಸಿಗ್ತೀನಿ. ನೋಡಿ, ಮುಚ್ಚಿಟ್ಟು ನಾನು ಇಷ್ಟು ದೊಡ್ಡದು ಒಂದು ಇದರದ್ದು, ಅದು ನಮ್ಮದು ಬೆಳ್ಳುಳ್ಳಿ ಕುಟ್ಟುವುದುಂಟಲ್ವ, ಅದನ್ನು ಇಡ್ತೀನಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ದೆ, ಹಿಂದೆ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆಯನ್ನು ಮುಚ್ಚಿಡ್ತಿದ್ರು. ಈಗ ಆ ರೀತಿ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಮಗೆ ಈಗ ನೋಡಿ, ಬೆಳಿಗ್ಗೆ ಎದ್ದು ನಾನು ಈಗ ಇಡ್ಲಿಗೆ ರೆಡಿ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀರಾಯಿತು ಅಂತ ಅನ್ಕೋತೀನಿ ನಾನು, ಆದರೂ ಪರವಾಗಿಲ್ಲ, ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಹಾಕಿ ಉಳಿದದ್ದು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕಂದರೆ ಎಲ್ಲದಕ್ಕೂ ಉಪ್ಪು ಹಾಕಿದರೆ ಏನಾಗುತ್ತೆ ಅಂದರೆ ಮುಂದೆ ಅದು ನಾಲಿಗೆ ಹುಳಿ ಬರುತ್ತೆ. ಹುಳಿ ಬಂದರೆ ಅದನ್ನು ತಿನ್ನಲಿಕ್ಕಾಗಲ್ಲ. ತಿನ್ನುವಾಗ ಒಂದು ಸ್ವಲ್ಪ ಟೇಸ್ಟ್ ಒಂದು ಬೇರೆ ಆಗುತ್ತೆ. ಉಪ್ಪು ಹಾಕದೆ ನಾವು ಫ್ರಿಜ್ಜಲ್ಲಿಟ್ಟರೆ ಖಂಡಿತ ಅದನ್ನು 3 ದಿನ ಅಲ್ಲ, 1 ವಾರ ತನಕ ನಾವು ಫ್ರಿಜ್ಜಲ್ಲೇ ಇಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಫ್ರಿಜ್ಜಲ್ಲಿ ಇಡೋದರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹೊರತು ಅದು ಏನು ಪ್ರಾಬ್ಲಮ್ಮೂ ಇಲ್ಲ ಅದರಲ್ಲಿ. ಫ್ರಿಜ್ಜಲ್ಲಿಟ್ಟು ತಿನ್ಬೋದಂತ ಅನ್ಬೋದು ನೀವು. ಖಂಡಿತವಾಗ್ಲೂ ಫ್ರಿಜ್ಜಲ್ಲಿಟ್ಟು ತಿನ್ಬೋದು ನಾವು. ಯಾಕಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಇದರಲ್ಲಿ ನಾನು ಅಂತೀನಿ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಫ್ರಿಜ್ಜಲ್ಲಿಟ್ಟು ಖಂಡಿತವಾಗಲೂ ತಿನ್ಬೋದು ನಾನು ಅಂತೀನಿ. ನೋಡಿ, ಹಾಗೆಯೇ ಇದು ಚೆನ್ನಾಗಿ ಕಲಸಿ ನಾನು ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ. ಆ ಇಡ್ಲಿ ಪಾತ್ರೆಗೆ ನಾನು ಇದನ್ನು ಹಾಕ್ತೀನಿ. ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ. ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ. ನೋಡಿ, ಎಣ್ಣೆ ಹಾಕಿ ಇಡ್ಲಿಗೆ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಎಲ್ಲ ಹಾಕಿದ್ದೀನಿ. ಎಣ್ಣೆ ಹಾಕಿ ಇಡ್ಲಿಗೆ ಇಟ್ಟಿದ್ದೀನಿ. ಇಡ್ಲಿ ಒಂದೊಂದೇ ಇದು ಹಾಕಿದ್ರೆ ಸ್ವಲ್ಪ ನೀರಾಯ್ತಾ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಉದ್ದಕ್ಕನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ದುಡುಕಿ ಬಿಟ್ಟೇನೋ ಅನ್ಕೋತೀನಿ. ನೀವು ಬೇಕಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ. ಆದರೂ ನನ್ನದು ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲಿ ಹೇಳುವ ಮಾತೇ ಇಲ್ಲ. ಚೆನ್ನಾಗಿ ಸ್ಮೂತಾಗಿ ಹೋಟೆಲಲ್ಲಿ ಹೇಗೆ ಆಗುತ್ತೋ ಆ ರೀತಿಯೇ ನನ್ನ ಇಡ್ಲಿ ಬಂದಿದೆ. ಅದರಲ್ಲಿ ನನಗೆ ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಗಟ್ಟಿಯಾಗಿ ಬಂದರೆ ಇನ್ನೂ ಸ್ವಲ್ಪ ಉಬ್ಬಿ ಬರ್ತಿತ್ತು ಏನೋ. ನನ್ನದೊಂದು ಇದು ಖಂಡಿತ ಬರುತ್ತೆ. ಅದು ನಾನು ಇಡ್ಲಿ ಯಾವತ್ತೂ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನನಗೆ ಇಡ್ಲಿ ಅಂದರೆ ನನ್ನ ಮಕ್ಕಳಿಗೆ ಅಂದರೆ ತುಂಬ ಪಂಚಪ್ರಾಣ. ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ನಾನು ಇಡ್ಲಿಯನ್ನು ಮಾಡ್ತಾನೇ ಇರ್ತೀನಿ.
ಇಡ್ಲಿ ಅಂದರೆ ಮಕ್ಕಳಿಗೆ ಇಷ್ಟ, ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕಾಗಿ ಇಡ್ಲಿಯನ್ನು ಯಾವತ್ತೂ ನಾನು ಮಿಸ್ ಮಾಡೋದೇ ಇಲ್ಲ. ನನ್ನ ಮಗ ಯಾವತ್ತೂ ಅಮ್ಮ ಎದ್ದು ಕೊಡಲೆ, ಅಮ್ಮ ಇಡ್ಲಿ ಆಯಿತಾ, ಅಮ್ಮ ಇಡ್ಲಿಯಾ ಇವತ್ತು, ಅಮ್ಮ ನನಗೆ ಇಡ್ಲಿ ಕೊಡಮ್ಮ ಅನ್ನುವಾಗ ನಾನೇನು ನನ್ನ ಮಗ ತಿಂತಾನೆ. ಆದರೆ ಚಿಕ್ಕ ಮಗನಿಗೆ ಆಗೋದಿಲ್ಲ. ಆ ಇಡ್ಲಿ ತಿಂತಾನೆ, ಅವನು ತುಂಬ ಚೆನ್ನಾಗಿ ತಿಂದು ಬರ್ತಾನೆ. ಸ್ಕೂಲಿಗೆ ಕೊಟ್ಟರು ತಿಂತಾನೆ, ಎಲ್ಲಿ ಕೊಟ್ಟರು ತಿಂತಾನೆ. ಆದರೆ ಅವನಿಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇರೋದರಿಂದ ಇಡ್ಲಿ ತಿಂದಾಗ ತುರಿಕೆ ಥರ ಬರುತ್ತೆ ಅವನಿಗೆ. ಆ ಪ್ರಾಬ್ಲಮ್ನಿಂದ ನಾನು ಹಿಂದೆ ಮುಂದೆ ನೋಡ್ತೀನಿ. ಆದರೂ ನನ್ನ ದೊಡ್ಡ ಮಗ ತಿನ್ನುವಾಗ ನಾನು ಕೊಡೋದಿಲ್ಲ ಅಂದರೆ ಆ ದೊಡ್ಡ ಮಗನಿಗೂ ಬೇಜಾರು ಅಲ್ವಾ. ಅದಕ್ಕೆ ಇಬ್ಬರಿಗೂ ಒಬ್ಬನಿಗೆ ಕೊಟ್ಟರೆ ಇನ್ನೊಬ್ಬನಿಗೆ ಆಗಲ್ಲ, ಏನು ಮಾಡಲಿಕ್ಕಾಗಲ್ಲ, ಎಂತ ಮಾಡಲಿಕ್ಕೆ ಮಕ್ಕಳು ಇಬ್ಬರು ಇರೋದ್ರಿಂದ ನಾವು ಮಕ್ಕಳಿಗೆ ಇಬ್ಬರಿಗೆ ಬೇರೆ ಬೇರೆ ಥರ ತಿಂಡಿ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಮನೆಯಲ್ಲಿ ಒಬ್ರಿಗಾದದ್ದು ಇನ್ನೊಬ್ರಿಗಾಗಲ್ಲ. ನೋಡಿ ಇಲ್ಲಿ ಎಲ್ಲ ಹಾಕಿ ನಾನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿ ಬೇಯಲಿಕ್ಕೆ ಇಡ್ತೀನಿ. ಒಂದು 20 ನಿಮಿಷ ಬೆಂದರೆ ಸಾಕು ಗ್ಯಾಸಲ್ಲಿ. ಆದರೆ ಇದರಲ್ಲಿ ಆದರೆ ಸೌದೆ ಒಲೆಯಲ್ಲಿ ಆದರೆ ಸ್ವಲ್ಪ ಬೆಂಕಿ ಹತ್ತುವಾಗ ಇದು ಲೇಟ್ ಆಗುತ್ತೆ, ಅದೆಲ್ಲ ಹಾಗೆ ಆಗುತ್ತೆ. ಆದರೆ ನಮ್ಮ ಗ್ಯಾಸಲ್ಲಿ 20 ನಿಮಿಷ 25 ನಿಮಿಷದಲ್ಲಿ ನಮ್ಮ ಇಡ್ಲಿಯನ್ನು ಬೇಯ್ಬೋದು. ನೋಡಿ ಇಡ್ಲಿ ಆಗಿದೆ, ನೋಡಿ ಚೆನ್ನಾಗಿ ಬಂದಿದೆ. ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ನಾನು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.